ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಿನ್ನೆ ಕ್ಲಾಸಲ್ಲಿ ನಾವು ಲಾಸ್ಟ್ 24ರಿಂದ ಮಾರ್ಚ್ 1ರವರೆಗೆ ಮಾಡಿದ್ವಿ. ಇದು ಲಾಸ್ಟ್ ಕ್ಲಾಸ್, ಪ್ರೀವಿಯಸ್ ಇಯರ್ದು ಲಾಸ್ಟ್ ಕ್ಲಾಸ್ ಆಗುತ್ತೆ. 5, 6, 7 ಮಾರ್ಚ್ 2024ರಂದು ನಡೆದಂತಹ 8 24 3 ದಿವಸ ನಡೆದಂತಹ ಎಲ್ಲ ಶಿಫ್ಟ್ಗಳಲ್ಲಿನ ಕೆಲವು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಸಿಂಪಲ್ ಮೆಥಡ್ಗಳಲ್ಲಿ ಮಾಡೋದನ್ನು ಹೇಳ್ಕೊಡ್ತಾ ಹೋಗ್ತೀನಿ. ನೋಡ್ಕೊತ ಹೋಗ್ರಿ. ನೋಡೋಕ್ಕಿಂತ ಮುಂಚೆ ಎಲ್ಲ ರೀತಿಯ ಹುಡುಗರೆಲ್ಲ ನೋಡ್ತಾ ಇದ್ರಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಯಾವಾಗ ಅಪ್ಲೋಡ್ ಆಗುತ್ತಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದೇ ರೀತಿ ಶೇರ್ ಮಾಡ್ತಾ ಹೋಗ್ರಿ. ಫಸ್ಟ್ ಕ್ವಶನ್ ನೋಡ್ರಿ ಏನಿದೆ. ಒಂದು ಸಾಲಿನಲ್ಲಿ ನಿಂತಿರುವ ಕೆಲವು ವಿದ್ಯಾರ್ಥಿಗಳ ತೂಕವು 85, 86, 53, 65, 78, 93, 75, 73 ಈ ರೀತಿ ಅದಾವ. ಹಾಗಾದರೆ ಅವರೆಲ್ಲರ ಸರಾಸರಿ ಎಷ್ಟು ಅಂತಂದಾಗ ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು ಇವೆಲ್ಲ ಸೇರಿಸ್ರಿ. ಫಸ್ಟಿಗೆ ಯಾವ್ಯಾವು 85, 86, 53, 65, 78, 93, 75, 73 ಇವೆಲ್ಲ ಸೇರಿಸಿದ ಮೇಲೆ ಎಷ್ಟು ಬಂತ್ರಿ? 608 ಡಿವೈಡೆಡ್ ಬೈ ಒಟ್ಟು ಎಷ್ಟು ಅದ? 1, 2, 3, 4, 5 ಅಂದರೆ 8 ಅದಾವ. ಟೋಟಲ್ 8. 8ರಲ್ಲಿ ಡಿವೈಡ್ ಮಾಡಿರಿ. 8, 7, 56, 8, 6, 40. ಟೋಟಲ್ ಎಷ್ಟು ಬಂತು? 76. ಅಂದರೆ ಟೋಟಲ್ ಎಲ್ಲ ವಿದ್ಯಾರ್ಥಿಗಳ ಸರಾಸರಿ ಎಷ್ಟು ಬಂತು? 76. ಸರಾಸರಿ ಮೇಲೆ ಹೇಳಿದ ಕ್ವಶನು 1ರಿಂದ ಅಲ್ಲ 2ರಿಂದ 3 ಕ್ವಶನ್ ಬರ್ತವೆ ಈ ಟಾಪಿಕ್ ಮೇಲೆ, ಎಲ್ಲಿ? ಸರಾಸರಿ ಮೇಲೆ. ಓಕೆ, ನೆಕ್ಸ್ಟ್. ರಮೇಶನು 16 km/h ವೇಗದಲ್ಲಿ ನಡೆಯುತ್ತಾನೆ ಮತ್ತು ಶಾಲೆಗೆ 4 ನಿಮಿಷ ತಡವಾಗಿ ತಲುಪುತ್ತಾನೆ. ಏನಿದೆ ನೋಡ್ರಿ, ಒಬ್ಬ ಹುಡುಗ ಇದ್ದಾನೆ ರಮೇಶನ 16 km ವೇಗನಾಗ 4 ನಿಮಿಷ ಲೇಟ್ ಮಾಡಿ ಹೋಗ್ತಾನೆ. 16 km ಹೋದಂದ್ರೆ 20 km ಹೋದಂದ್ರೆ 12 ನಿಮಿಷ ಮುಂಚಿತವಾಗಿ ಹೋಗ್ತಾನೆ. ಇಲ್ಲಿ ಒಂದು ಏನು ಡಿಸ್ಟೆನ್ಸ್, ಮನೆಯಿಂದ ಶಾಲೆಗಿರುವ ದೂರ ಕೇಳ್ಯಾರಂತಂದ್ರೆ ಡಿಸ್ಟೆನ್ಸು. ಈಗ ಡಿಸ್ಟೆನ್ಸ್ ಅಂದ್ರೆ ನೋಡ್ರಿ ಏನು ಮಾಡ್ತೀರಿ, D = B × A ಡಿವೈಡೆಡ್ ಬೈ B - A ಇಂಟು T ಡಿವೈಡೆಡ್ ಬೈ 60 ಇದು ಫಾರ್ಮುಲಾ. ಬಿ ಮತ್ತು ಎಗಳು ಏನು? ಸ್ಪೀಡ್ಗಳು. ಎ ಮತ್ತು ಬಿಗಳು ಅವು ಕೊಟ್ಟಂತಹ ಸ್ಪೀಡು. ಒಂದು ಏನೈತಿ? ಒಂದನೇದು 16 ಐತೆ, ಎರಡನೇದು 20. ಆಮೇಲೆ ಟೈಮ್ ಟಿ ಅಂದ್ರೆ ಎರಡೂ ಬೇರೆ ಬೇರೆ ಆಗಿದ್ದವರು, ಒಂದು ಮುಂಚಿತ ಒಂದು ತಡವಾಗಿ, ಈ ರೀತಿ ಬೇರೆ ಬೇರೆ ಆಗಿದ್ದವರು ಅವೆರಡೂ ನಿಮಿಷಗಳನ್ನು ಕೂಡಿಸ್ಬೇಕು. 4 + 12 ಅಂತಂದ್ರೆ 16. ಇವುಗಳನ್ನು ಇಲ್ಲಿ ಹಾಕ್ಬಿಟ್ರಿ. 16 × 20 ಡಿವೈಡೆಡ್ ಬೈ 20 - 16 ಅಂತಂದ್ರೆ 4 ಇಂಟು 16 ಡಿವೈಡೆಡ್ ಬೈ 60. ಸಿಂಪ್ಲಿಫಿಕೇಶನ್ ಮಾಡಿರಿ. ಈ 0 ಹೋಯಿತು. 2 1 2 2 2 1 2 8 ಹೌದಾ. ನೆಕ್ಸ್ಟು 2 3 2 4 16 64 ಡಿವೈಡೆಡ್ ಬೈ 3. ಅವನ ಮನೆಗೆ ಇರುವಂತಹ ದೂರ ಎಷ್ಟು? ಪಾಯಿಂಟ್ ಒಳಗೆ ಕೊಟ್ಟಿರೋ ಪಾಯಿಂಟ್ ಒಳಗೆ ಹಾಕಿ, ಇವರು ಭಿನ್ನ ರಾಶಿ ಒಳಗೆ ಕೊಟ್ಟಿದ್ದ ಭಿನ್ನ ರಾಶಿ ಒಳಗೆ ಹಾಕಬೇಕು. ಎಷ್ಟು ಬಂತು? 64 ಡಿವೈಡೆಡ್ ಬೈ 3. ನೆಕ್ಸ್ಟ್, ಒಂದು ವೇಳೆ ವಾರ್ಷಿಕ ಲೆಕ್ಕದಲ್ಲಿ ಒಂದು ವೇಳೆ ವಾರ್ಷಿಕ ಲೆಕ್ಕದಲ್ಲಿ 44% ದರದಲ್ಲಿ ಚಕ್ರ ಬಡ್ಡಿಯು ಅರ್ಧವಾರ್ಷಿಕ ಬಡ್ಡಿಯ ಲೆಕ್ಕದಲ್ಲಿ ಅಂತಂದ್ರೆ 1 ವರ್ಷಕ್ಕೆ ಅಂತಂದಾಗ 6 ತಿಂಗಳದು 2 ಆಯಿತು. ಆವಾಗ ಎಕ್ಸ್ರಷ್ಟು ಚಕ್ರ ಬಡ್ಡಿಗೆ ಸಮನಾಗಿದ್ದರೆ, ಅಂದ್ರೆ ಎಷ್ಟೋ ಬಡ್ಡಿ ದರ ಕೊಟ್ಟಾರವರು, ಆ ಬಡ್ಡಿ ದರ ಎಷ್ಟು ಅಂತಂದಾಗ A + B + AB ಡಿವೈಡೆಡ್ ಬೈ 100 ಈ ಥರ = 44 ಅಂತ ಅಂದಾರ ಅವರು.
ಈಗ ಈ ಎ ಮತ್ತು ಬಿ ಜಾಗದಾಗ ಎಷ್ಟು ಹಾಕಿದ್ರೆ ನಮಗೆ ಸಮ ಆಗುತ್ತೆ, ಎಷ್ಟು ಹಾಕಿದ್ರೆ 44 ಬರುತ್ತೆ ಅಂತ ನೋಡ್ಬೇಕು. ಇಲ್ಲಿ 20 ಹಾಕಿದ್ರೆ ಬರುತ್ತೆ ನೋಡಿರಿ. 20 + 20 + 20 × 20 ಅಂತಂದ್ರೆ 400 ಡಿವೈಡೆಡ್ ಬೈ 100 ಅಂತಾರೆ. ಇವೆರಡು 0 ಇವೆರಡು 0. 40 + 4 ಅಂತಂದ್ರೆ 44 ಅಂತಂದ್ರೆ ಈ ಎಕ್ಸ್ ಅಂತಂದ್ರೆ ಎಷ್ಟು 20, ಎಕ್ಸ್ ಅಂದರೆ ಎಷ್ಟು 20. ಓಕೆ, ನೆಕ್ಸ್ಟ್ ನೋಡೋಣ ರೀ. ಒಂದು ವಜ್ರದ ಬೆಲೆಯು ತೂಕದ ವರ್ಗಕ್ಕೆ ಸಮಾನವಾಗಿದೆ. ಇದು ನಿನ್ನೆ ಕ್ಲಾಸಲ್ಲಿ ಹೇಳಿದ ಕ್ವಶನ್ನು. ಇದೇ ಥರ 2 ಕ್ವಶನ್ ಬಂದಾವ ಅಂತ ಹೇಳಿದ್ನಿ. ನಿನ್ನೆ ಒಂದು ಹೇಳಿದ್ದು, ಇದು ಅದರ ವೇಟಕ್ಕೆ ವರ್ಗಕ್ಕೆ ನೇರ ಅನುಪಾತದಲ್ಲಿದೆ ಅಂತ ಹೇಳಿದ್ದು. ಅಂತಂದ್ರೆ ಡೈಮಂಡು ಅಥವಾ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅದ್ರ ವೇಟ್ ಸ್ಕ್ವೇರ್ ಅದಾಗ ಇದನ್ನು ನೀವು ಮಾಡಿರಿ. ಸೇಮ್ ನಿನ್ನೆ ಕ್ಲಾಸ್ ಮಾಡಿದಂಥ ಕ್ವಶನ್ 2 ಕ್ವಶನ್ ಬಂದವ. ಅದಕ್ಕೆ ನಿನ್ನೆ ಒಂದು ತೊಗೊಂಡಿದ್ದು, ಇದು ನಿಮಗಾದದ್ದು ನೀವು ಮಾಡಬೇಕಿದು. ಓಕೆ, ಎಸ್. ನೆಕ್ಸ್ಟ್, ಒಂದು ಮೊತ್ತವನ್ನು ಒಂದೇ ಚಕ್ರಬಡ್ಡಿಯಲ್ಲಿ ದರದಲ್ಲಿ ಹೂಡಿಕೆ ಮಾಡಿದಾಗ 4 ವರ್ಷಗಳಲ್ಲಿ 10,800, 8 ವರ್ಷಗಳಲ್ಲಿ 32,000. ಅಂದ್ರೆ ಇದು ಚಕ್ರಬಡ್ಡಿ ಅಂತಾರೆ. ಮೊತ್ತ ಈಕ್ವಲ್ ಟು ಏನಾರ 2 ಅದಾವಲ್ಲ, P × 1 + R ಡಿವೈಡೆಡ್ ಬೈ 100 ಟು ದ ಪವರ್ ಆಫ್ 8 ಡಿವೈಡೆಡ್ ಬೈ P 1 + R ಡಿವೈಡೆಡ್ ಬೈ 100 ಟು ದ ಪವರ್ ಆಫ್ 4. 4 ವರ್ಷಕ್ಕೂ ಒಂದೇ 8 ವರ್ಷಕ್ಕೂ. ಈ 4ರಾಗ ಇದ್ರಾಗ 4 ಹೋದು, ಎಷ್ಟು ಉಳಿದು 4 ಉಳಿದು. ಇ ಪಿ ಹೋಯಿತು. ಈಕ್ವಲ್ ಟು ಏನಂದಾರ ಹೇಳೋರ, ಇದೆಷ್ಟು ಉಳಿತು, A = 1 + R ಟು ದ ಪವರ್ ಆಫ್ 4 ಉಳಿತು ನಮ್ಮದು. ಇದನ್ನು ನೆಕ್ಸ್ಟ್ ಬರೀತೀನಿ. ನೆಕ್ಸ್ಟ್ ಪೇಜ್ ನೋಡ್ರಿ. ಅಲ್ಲಿ ಎಷ್ಟು ಉಳಿದದ, 1 + R ಡಿವೈಡೆಡ್ ಬೈ 100 ಟು ದ ಪವರ್ ಆಫ್ 4 ಅದ. ಈಕ್ವಲ್ ಟು 32,400 ಡಿವೈಡೆಡ್ ಬೈ ಇನ್ನೊಂದು ಎಷ್ಟದ 10,800. ಇಷ್ಟದ. ಇವೆರಡು 0 ಇವೆರಡು 0. ನೆಕ್ಸ್ಟು ಇದು ಒಂದಲೇ ಇಲ್ಲ, 1 3 8 3 24 ಅಂದ್ರೆ 108 3 ಹೋಗುತ್ತೆ ನೋಡ್ರಿ. ಇದು ಅಂತಂದ್ರೆ 3 ಡಿವೈಡೆಡ್ ಬೈ 1 ಬಂತು. 3 ಡಿವೈಡೆಡ್ ಬೈ 1 ಬಂದಾಗ ಈಗ ಟೋಟಲ್ ಕೇಳಿದ್ದೇನು, ನಮಗೆ ಸ್ಟಾರ್ಟಿಂಗ್ 10,800 ಅದ. ಇಲ್ಲಿ ಬಂದದ್ದು ಎಷ್ಟದ ಅಮೌಂಟು, ಎಷ್ಟು A = 3/1 ಅದ. ಇದ್ರದ್ದು ಎಷ್ಟು ಬರ್ತೈತೆ ಅಂತ ಕೇಳಿದ್ರೆ, ಈ 1 ಇದ್ದದ್ದು ಅಷ್ಟು ಬಿದ್ದರೂ ಅಷ್ಟೇ. ಇದು ಒಂದು ಮೇಲೆ ಹೋಗುತ್ತೆ, ಇಂಟು 1 ಆಗುತ್ತೆ. ಈಗ 3 ಹೋಗ್ರಿ. 3 3 9 3 18 ಅಂತಂದ್ರೆ 3600. ಎಷ್ಟು ಬಂತು, 3600. ಆಪ್ಷನ್ ನಂಬರ್ ಡಿ. ಆಪ್ಷನ್ ನಂಬರ್ ಡಿ. ನೆಕ್ಸ್ಟ್, ಟೈಮ್ ಶಾರ್ಟ್ ಅದ, ಅದಕ್ಕೆ ಸ್ವಲ್ಪ ಸ್ಪೀಡ್ ನಿಮಗೆ ಹೇಳತ್ತೀನಿ ಅಷ್ಟೇ. ನೀವು ವೆಯ್ಟ್ ಮಾಡಿ ಮತ್ತು ರಿವೈಂಡ್ ಮಾಡ್ಕೊಂಡು ಸ್ಲೋ ಮಾಡ್ಕೊಂಡು ನೋಡಿರಿ. ಓಕೆ, ಈ ಥರ ಕ್ವಶನ್ ನಿನ್ನೆ ಮಾಡಿದ್ದು ಇರಲಿ. ಇದೊಂದು ನೋಡಿ ಹೇಳ್ತೀನಿ. 31 ಫಲಿತಾಂಶಗಳ ಸರಾಸರಿ 204. ಒಂದು ವೇಳೆ ಮೊದಲ 16 ಫಲಿತಾಂಶಗಳ ಸರಾಸರಿ 219. ಇದ್ರಾಗ ಫಸ್ಟ್ 16 ಏನಿಲ್ಲ 219 ಅದ. ಕೊನೆಯ 16 185 ಅದ. ಈಗ ಇದಕ್ಕೆ ಕಂಪೇರ್ ಮಾಡ್ತೀರಿ, ಡೈರೆಕ್ಟ್ ಇಂಟು ಮಾಡೋದು ದೊಡ್ಡದಾಗುತ್ತೆ. ಇದಕ್ಕೆ ಎಷ್ಟು ಕಮ್ಮಿ ಅದ, ಹೆಚ್ಚದ. ಎಷ್ಟದ 5 ಹೆಚ್ಚದ. 5 × 16 ಮಾಡಬೇಕು. 5 15 ಅದ. ಹಾಂ, ನೆಕ್ಸ್ಟ್ ಇದಕ್ಕೆ -19 ಅದ. 19 × 16 ಮಾಡಿರಿ. ಎಷ್ಟು ಬಂತು ನೋಡಿರಿ. ಇದು 240, ಇದು 304, ಇದು ಪ್ಲಸ್, ಇದು ಮೈನಸ್ ಅಂತಂದ್ರೆ ಟೋಟಲ್ ನಮಗೆ ಎಷ್ಟಿಲ್ಲ ಅದರೊಳಗಿನ ಟೋಟಲ್ 204. ಇದರೊಳಗೆ ಪ್ಲಸ್ 240 ಮಾಡಬೇಕು, ಮೈನಸ್ 304 ಫಿಕ್ಸ್. ಇದು ನಿನ್ನೆ ಹೇಳಿದ್ದು, ನಿನ್ನೆ ಕ್ಲಾಸ್ ಒಳಗೆ. ಅಂತಂದ್ರೆ 344 - 304 ಅಂತಂದ್ರೆ 140 ಉಳಿತು ನೋಡ್ರಿ. 140. ಆಪ್ಷನ್ ನಂಬರ್ 1.
ಶಾರ್ಟ್ಕಟ್ ಮಾಡಿದ್ರೆ ಇದು ಭಾಳ ಇಂಪಾರ್ಟೆಂಟ್ ಮೆಥಡ್ ಇದು. ಓಕೆ, ನೆಕ್ಸ್ಟ್ ಅತ್ಯಂತ ಚಿಕ್ಕ ಅನುಪಾತ ಯಾವುದು? ಅನುಪಾತಗಳನ್ನು ಭಿನ್ನರಾಶಿಯೊಳಗೆ ಬರೀದು ಗೊತ್ತದ ನಿಮ್ಗೆ. ಓಕೆ, ಈಗ 8/9 8:9 ಅಂದರೆ 8/9 ಬರಿಬೋದು. ನೆಕ್ಸ್ಟ್ ಇದು 2/5 ಬರಿಬೋದು. ನೆಕ್ಸ್ಟು 7/11. ಈಗೇನಾಯಿತು, ಈ ಮೂರು ಭಿನ್ನರಾಶಿಗಳಲ್ಲಿ ಯಾವುದು ಅತಿ ಚಿಕ್ಕದು ಅಂತ ಕಂಡುಹಿಡಿಬೋದು ನಾವು. ಹೆಂಗೆ? ಇದನ್ನು ಇಂಟು ಮಾಡಿರಿ. 8 ಎಷ್ಟು? 40. ನೆಕ್ಸ್ಟ್ ಇದು 9 18. ಚಿಕ್ಕದಕ್ಕೆ ಚಿಕ್ಕದು ಯಾವುದು? 18 ಅಂದ್ರೆ 2/5 ನಮಗೆ ಚಿಕ್ಕದು ಬರ್ತೀವಿ ಎರಡರಾಗ. ನೆಕ್ಸ್ಟ್ ಇವೆರಡು ಯಾವ್ಯಾವು? ಇವೆರಡು ತೊಗೊಳ್ರಿ. ಇವೆರಡು ಇಂಟು ಮಾಡಿರಿ. 11 2 22, 5 7 35. ಇದು ದೊಡ್ಡದು ಬಂತು. ಚಿಕ್ಕದು ಯಾವುದು? 22. 22 ಅಂದರೆ ಯಾವುದು? 2/5 ಅಂತಂದ್ರೆ 2:5 ಅತಿ ಚಿಕ್ಕದು. ಆಪ್ಷನ್ ನಂಬರ್ ಬಿ ನೋಡ್ರಿ. ಅವ್ರು ಕೊಟ್ಟಂಥದ್ದು ಸ್ವಲ್ಪ ನೀವು ಮಾಡಿದ್ದೆಲ್ಲ ಅದ್ರಾಗ ಇರ್ತೈತಿ, ಬಟ್ ಅವ್ರ ಅನುಪಾತ ಕೊಟ್ಟಾಗ ನೀವು ಭಿನ್ನ ರಾಶಿ ಒಳಗೆ ಇಡಬೇಕಾಗುತ್ತೆ. ಈಸಿ ಅದಲ್ಲ. ಒಂದೇ ಕ್ವಶನ್ ಬಂದದ್ದು ಇದು, ಅದಕ್ಕೆ ಈ ಸಲ ಬರೋ ಚಾನ್ಸಸ್ ಇರ್ತಾವೆ. MTSಗೆ ಬರ್ತಾವೆ ಇವು ಭಿನ್ನ ರಾಶಿ ಒಳಗೆ ಅತಿ ದೊಡ್ಡದು ಚಿಕ್ಕದು ಒಳಗೆ. ಈ ಸಲ ಕೇಳ್ಯಾನಂತಂದ್ರೆ ನೆಕ್ಸ್ಟ್ ಈಗ ಬರೋ ಎಕ್ಸಾಮ್ದಾಗ ಜಾಸ್ತಿನೇ ಬರ್ಬೋದು, ಹೇಳೋಕ್ಕಾಗಲ್ಲ. ಪ್ರತಿ ಶಿಫ್ಟಿಗೆ ಬರ್ಬೋದು. ಓಕೆ, ನೆಕ್ಸ್ಟ್ ಒಂದು ರೈಲು ನಿಗದಿತ ಸಮಯಕ್ಕಿಂತ 4 ಗಂಟೆಗಳ ಮೊದಲೇ ಪ್ರಯಾಣ ಆರಂಭಿಸಿತು. 960 ಕಿಲೋಮೀಟರ್ ದೂರ ತನ್ನ ಗಮ್ಯಸ್ಥಾನವನ್ನು ಎಂದಿಗೆ ತಲುಪಲು ತನ್ನ ವಾಡಿಕೆಯಂತೆ 40 ಕಿಲೋಮೀಟರಷ್ಟು ವೇಗ ಕಡಿಮೆ ಮಾಡಿತು. ಇದನ್ನು ಲಾಸ್ಟ್ 2ನೇ ಕ್ಲಾಸ 3ನೇ ಕ್ಲಾಸಾಗಿ ಹೇಳಿತ್ತು. ಏನು? ಡಿಸ್ಟನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಸ್ಪೀಡ್ ಪ್ಲಸ್ ಆರ್ ಮೈನಸ್ ಆ್ಯಕ್ಚುಯಲ್ ಡಿಸ್ಟನ್ಸ್ ಡಿವೈಡೆಡ್ ಬೈ ಅದು ಹೆಚ್ಚು ಮಾಡಿದ್ದು ಇಂಟು ಟೈಮ್. ಇದರೊಳಗೆ ಹಾಕಂತ ಹೇಳಿದ್ದೆ ನಾನು. ಈ ಥರ ಈ ಡಿಸ್ಟೆನ್ಸ್ ಟೋಟಲ್ ಇರ್ತದೆ 960 ಅದ. ಈಕ್ವಲ್ ಟು ಸ್ಪೀಡ್ ಗೊತ್ತಿಲ್ಲ, ಎಷ್ಟು ಕಮ್ಮಿ ಮಾಡ್ಯಾನ 40 ಅಂತಂದ್ರೆ ಮೈನಸ್, ಕಮ್ಮಿ ಅಂದ್ರೆ ಮೈನಸ್ ಮಾಡಬೇಕು, ಡಿವೈಡೆಡ್ ಬೈ 40 ಇಂಟು ಟಿ. ಈಗ ಟಿ ಅಂದರೆ ಎಷ್ಟದ? 4 ಗಂಟೆ. ಈ 0 ಹೋಯಿತು, 960 ಅದಲ್ಲ. ಈ 0 ಹೋಯಿತು. 4 1 ಬೇಡ, 0 ತೆಗಿಬೇಡ್ರಿ, ಇದು ಇಲ್ಲಿ ಇರಬೇಕಾ. 4 1 4 10 ಆಯಿತು. ಈ 10 ಆ ಕಡೆ ಕಳಿಸ್ರಿ. 960 ಇಂಟು 10 ಅಂತಾರೆ 9600. 9600 ಈಕ್ವಲ್ ಟು ಎಸ್ ಇಂಟು ಎಸ್ ಮೈನಸ್ 40. ಈಗ ಎಸ್ ಜಾಗದಾಗ ನಾವು ಏನು ಹಾಕಿದ್ರೆ ನಮ್ಮದು 9600 ಬರ್ತೈತಿ. ಎಲ್ಲ ಹಾಕಿ ಒಂದೊಂದು ಚೆಕ್ ಮಾಡ್ಕೊತವ್ರಿ. ನಿಮಗೆ ಸಮೀಪ ಇದ್ದದ್ದು ಚೆಕ್ ಮಾಡ್ಕೊತವ್ರಿ. ಡೈರೆಕ್ಟ್ ಹೇಳ್ತೀನಿ. 120 ಇಲ್ಲಿ 120 ಹಾಕಿದ್ರೆ 120 40 ಹೋದ್ರೆ 80. 12 8 96 1 2 0 9 ಬಂತ ಅಂತಂದ್ರೆ ಒಂದು ಆ್ಯಕ್ಚುಯಲ್ ಎಷ್ಟೈತಿ? 120 km/h. ಆಪ್ಷನ್ ನಂಬರ್ ಯಾವುದು? ಸಿ. ಈ ಥರ ಕ್ವಶನ್ಸ್ ಕಮ್ಮಿ ಬಂದಾವ ಅಂತ ಹೇಳಿದ್ದು. ಒಂದು 7-8 ಕ್ವಶನ್ ಬಂದಾವೆ, ಗೊತ್ತಿಲ್ಲ. ನೆಕ್ಸ್ಟ್ ಮೂರು ಸಂಖ್ಯೆಗಳಲ್ಲಿ ಮೊದಲನೆಯ ಸಂಖ್ಯೆ ಮತ್ತು ಎರಡನೆಯ ಸಂಖ್ಯೆಯ ಸರಾಸರಿಯು ಮೊದಲನೇ 3 ಸಂಖ್ಯೆ ಯಾವ್ಯಾವು? ಎ, ಬಿ ಮತ್ತು ಸಿ. ಇವು 3 ಸಂಖ್ಯೆ. ಮೊದಲನೇ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆಯ ಸರಾಸರಿಯು ಮೊದಲ ಸಂಖ್ಯೆ ಮತ್ತು ಎರಡನೇ ಸಂಖ್ಯೆ ಅಂದರೆ ಎ ಪ್ಲಸ್ ಬಿ ಡಿವೈಡೆಡ್ ಬೈ 2. ಸರಾಸರಿ ಅಂದರೆ ಡಿವೈಡೆಡ್ ಬೈ 2. ಸರಾಸರಿಯು ಎರಡನೇ ಮತ್ತು ಮೂರನೇ ಸಂಖ್ಯೆ 2 ಮತ್ತು 3 ಅಂತಂದ್ರೆ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2. ಸರಾಸರಿಗಿಂತ 20 ಹೆಚ್ಚಿದೆ ಅಂತಂದ್ರೆ 20 ಹೆಚ್ಚದ. ಇದಕ್ಕಿಂತ 20 ಹೆಚ್ಚದ ಅಂತಂದ್ರೆ ಇದು ಈಕ್ವೇಷನ್ ನಾವು ಬರ್ತದೆ. ಓಕೆ, ಇದನ್ನು ಸಾಲ್ವ್ ಮಾಡ್ಬೇಕು ನಾವು. ಹಾಗಾದ್ರೆ ಮೊದಲನೆಯ ಸಂಖ್ಯೆ ಮತ್ತು ಮೂರನೇ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟು? ಮೊದಲ ಸಂಖ್ಯೆ ಎ ಮತ್ತು ಸಿಗಳ ನಡುವೆ ವ್ಯತ್ಯಾಸ ಎ ಪ್ಲಸ್ ಬಿ ಮೈನಸ್ ಬಿ ಮೈನಸ್ ಸಿ ಡಿವೈಡೆಡ್ ಬೈ 2 ಅಂದ್ರೆ ಇದು ಒಂದು ಕಾಮನ್ 2 ಬಂತು ಈಕ್ವಲ್ ಟು 20. ಈ ಪ್ಲಸ್ ಬಿ ಮೈನಸ್ ಬಿ ಹೋಯಿತು, ಎ ಮೈನಸ್ ಸಿ ಎಷ್ಟು ಉಳಿತಲ್ಲ? ಎಸ್, ಎ ಮೈನಸ್ ಸಿ ಈಕ್ವಲ್ ಟು ಈ 2 ಈ ಕಡೆ ಹೋದರೆ ಇಂಟು ಆಗುತ್ತೆ. 20 ಇಂಟು 2 ಅಂತಂದ್ರೆ 40
ಮೊದಲನೇ ಸಂಖ್ಯೆ ಮತ್ತು ಕೊನೆಯ ಸಂಖ್ಯೆ ನಡುವಿನ ವ್ಯತ್ಯಾಸ ಎಷ್ಟು ಬಂತು? 40. ಆಪ್ಷನ್ ನಂಬರ್ ಡಿ. ಅವ್ರು ಕೊಟ್ಟದ ಕ್ವಶನನ್ನು ನೀವು ಒಂದು ಇಕ್ವೇಷನ್ ಟೈಪ್ ಬರೆಯುವುದು ಭಾಳ ಇಂಪಾರ್ಟೆಂಟ್. ಇದು ಕ್ವಶನ್ ಇಂಪಾರ್ಟೆಂಟ್ ನೋಡಿರಿ. ಓಕೆ, ಈ ಥರ ಕ್ವಶನ್ಸ್ ಬರುವ ಚಾನ್ಸಸ್ ಭಾಳ ಅದ, ಲಕ್ಷ್ಯ ಇರಲಿ. ಓಕೆ, ನೆಕ್ಸ್ಟ್. ಅಂಗಡಿಯವನು ಒಂದು ಸರಕಿನ ಬೆಲೆಯನ್ನು 25% ಹೆಚ್ಚಿಸಿ ನಂತರ 5% ಲಾಭಕ್ಕೆ ಮಾರಾಟ ಮಾಡಿದನು. ಹಾಗಾದರೆ ಅಂಗಡಿಯವನು ನೀಡಿದ ಶೇಕಡಾವಾರು ರಿಯಾಯಿತಿ ಎಷ್ಟು ಅಂತಂದರೆ, ಫಸ್ಟ್ ಕಾಸ್ಟ್ ಪ್ರೈಸು, ಮಾರ್ಕೆಟ್ ಪ್ರೈಸು. ಫಸ್ಟಿಗೆ ಏನು ಹೇಳ್ತಾನೆ, 25% ರಿಯಾಯಿತಿ ಅಂತಂದರೆ ಇದು 100 ಇತ್ತಂದ್ರೆ 80, ಈಗ ಕಮ್ಮಿ ಮಾಡ್ಯಾನ ಅಂತ ಕಮ್ಮಿಗೆ ಮಾರ್ಯಾನ. ಹಾಗಾದ್ರೆ 5% ಲಾಭ ಬೇಕಾಗಿತ್ತಂದ್ರೆ ಇದಕ್ಕೆ 5% ಲಾಭ ಅಂತಂದ್ರೆ 84 ಆಯಿತು. 84 ಅಂದ್ರೆ +4 ಆಯ್ತು, ಇದು 80 ಆಯಿತು. ಇದಕ್ಕೆ 5% ಅಂತಂದ್ರೆ +4 ಅಂದ್ರೆ 84 ಆಯಿತು. 84 ಆಯ್ತು ಅಂದ್ರೆ ಈ 100 ಇದ್ದದ್ದು 84 ಆಗೈತೆ. ಎಷ್ಟು ಹೆಚ್ಚಾಗೈತಿ? 16 ಹೆಚ್ಚಾಗೈತಿ. ಈ 16 ಅಂತಂದ್ರೆ ಎಷ್ಟಕ್ಕೆ ಹೆಚ್ಚಾಗೈತಿ? 100ಕ್ಕೆ 16 ಹೆಚ್ಚಾಗೈತಿ. ಹೌದಾ? ಅಂತಂದ್ರೆ 100ಕ್ಕೆ ಎಷ್ಟು, 100ಕ್ಕೆ ಎಷ್ಟು? ಈ 100 ಹೋಯಿತು ಅಂತಂದ್ರೆ ಎಷ್ಟು ಬಂತು? 16 ಹೆಚ್ಚಾಗೈತೆ ಅಂತಂದ್ರೆ 5% ಹೆಚ್ಚು ಮಾಡಿದ್ರೆ ಅದಕ್ಕೆ 5% ಹೆಚ್ಚು ಮಾಡ್ಬೇಕಷ್ಟೆ. ಓಕೆ, ಎಷ್ಟು? ನೆಕ್ಸ್ಟ್, ರೂಪಾಯಿ 7,700 ಎ ಬಿ ಸಿ ನಡುವೆ ಹಂಚಿಕೆ ಮಾಡಲಾಗಿದ್ದು, ಎಯ ಪಾಲಿಗೆ 4 ಪಟ್ಟು, ಬಿಯ ಪಾಲಿನ 2 ಪಟ್ಟಿಗೆ ಸಮನಾಗಿತ್ತು. ಇದು ಸಿಯ ಪಾಲಿಗೆ 6 ಪಟ್ಟು ಅಂತಂದ್ರೆ ಇದು ಅನುಪಾತ ಸಮಾನುಪಾತದ ಮೇಲೆ ಬರ್ಕೋಬೇಕಾಗತ್ತೆ. 4 ಪಟ್ಟು ಯಾರು? ಎ. 4a ಅಂತಂದಾಗ ಈಕ್ವಲ್ ಟು 2 ಪಟ್ಟು ಬಿ ಅಂತಂದ್ರೆ 2b, ಆಮೇಲೆ 6 ಪಟ್ಟು ಸಿ. ಈಗ ಎ ಬಿ ಸಿ ವ್ಯಾಲ್ಯೂ ಬೇಕಾಗಿತ್ತಂದ್ರೆ ನನಗೆ ಇವು 3ದು LCM ತೆಗಿತೀನಿ ನಾನು. ಇವು 4, 3, ಆಮೇಲೆ 6 LCM ಎಷ್ಟು ಬಂತು? LCM ಎಷ್ಟು ಬಂತು? 12 ಬಂತು. ಎಷ್ಟು? 12 ಬಂತಲ್ಲ. ಇದೇನು? LCM ಬಂತಂದ್ರೆ ಈ ಎ ಬಿ ಮತ್ತು ಸಿ ಸಪ್ರೇಟ್ ವ್ಯಾಲ್ಯೂ. 4 ಎಷ್ಟರಲ್ಲೇ 12, 4 3ಲೇ 12 ಅಂದ್ರೆ ಎ ಈಕ್ವಲ್ ಟು 3. 2 ಎಷ್ಟರಲ್ಲೇ? 2 6ಲೇ, 6 ಎಷ್ಟರಲ್ಲೇ? 6 2ಲೇ. ಇವು ಎ ಬಿ ಸಿ ವ್ಯಾಲ್ಯೂ ಬಂದು. ಈಗ ಟೋಟಲ್ ಕೂಡಿಸ್ರೆ ಎಷ್ಟು ಬಂತು? 6 3 9 11 ಅಂದ್ರೆ ಟೋಟಲ್ 7,700 ಅದ. ಅವ್ನು ಕೇಳಿದ್ದು ಯಾರು? ಬಿ ಎಷ್ಟದ? 6 ಅಂದರೆ ಎಷ್ಟು? ಇದಕ್ಕಿಂಟು ಎಷ್ಟು ಮಾಡ್ಯಾರ? 700 ಮಾಡ್ಯಾರ. ಇದಕ್ಕೂ 700 ಮಾಡಿರಿ. 6 7 42, 2 0 ಅಂತಂದ್ರೆ 4,200. 4,200. ಓಕೆ, ಈ ಥರ ಮಾಡಬೇಕಾಗುತ್ತೆ ಕ್ವಶನು. ಇದು ಇಂಪಾರ್ಟೆಂಟ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಕ್ವಶನು, ಗೊತ್ತಿರಲಿ. ನೆಕ್ಸ್ಟ್, ಸಿ ಮತ್ತು ಡಿಯ 4 ಪಟ್ಟು ದಕ್ಷರಾಗಿರುವ ಸಿ ಅವರು ಡಿಯ 4ರಷ್ಟು ದಕ್ಷತೆ ಆಗ್ಯಾರ. ಇವನಿಗೆ ಎಫಿಷಿಯನ್ಸಿ ಇವರಿಬ್ಬರು ಹೊಂದಿದ್ದಾರೆ. ಸಿ ಅವರು ಡಿಗಿಂತ 63 ಕಡಿಮೆ ದಿನಗಳಲ್ಲಿ ಒಂದು ಕೆಲಸವನ್ನು ಪೂರ್ಣಗೊಳಿಸಬಲ್ಲರು. ಒಂದು ವೇಳೆ ಅವರಿಬ್ಬರು ಒಟ್ಟಾಗಿ ಕೆಲಸ ಮಾಡಿದರೆ ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸಬಲ್ಲರು? ಇದರ ಟೈಮ್ ಏನಾಕತಿ? ಇನ್ವರ್ಸ್ಲಿ ಪ್ರೊಪೋರ್ಷನಲ್. ಇದು 1 ಇದ್ದಾಗ ಇದು 4 ಆಗುತ್ತೆ. ಕಡಿಮೆ ಎಷ್ಟದ? 3 ಅದ. ಅಂತಂದ್ರೆ 3 ಅಂದ್ರೆ ಎಷ್ಟು ಕೊಟ್ಟರು ಕಡಿಮೆ ದಿನ ಅಂತಂದ್ರೆ 63. ನಾವು ಏನು ಕೇಳೋಣ? 3 ಇಬ್ಬರು ಸೇರಿ ಅಂದ್ರೆ ಟೋಟಲ್ ಎಫಿಷಿಯನ್ಸಿ ಎಷ್ಟದ? 4 ಡಿವೈಡೆಡ್ ಬೈ 3 ಜನ ಅಂತಂದ್ರೆ ಇವರಿಬ್ಬರು ಸೇರಿಸಿ ಅಂತಂದಾಗ ಎಷ್ಟಾಯ್ತು? ಟೋಟಲ್ 5. ಇಬ್ಬರದು ಎಫಿಷಿಯನ್ಸಿ 5. ಟೋಟಲ್ ಪಾರ್ಟ್ಸ್ 4 ಅದಾವೆ. ಈಗ ಅಂದ್ರೆ ಎಷ್ಟು ಅಂತ ಕೇಳೋಣ. ಇದಕ್ಕಿಂಟು ಎಷ್ಟು ಮಾಡ್ಯಾನ? 21 ಮಾಡ್ಯಾನ. ಇದಕ್ಕೂ 21 ಮಾಡಿರಿ. ಎಷ್ಟು ಬಂತು? 4 21 4 84 ಡಿವೈಡೆಡ್ ಬೈ 5 ಅಂತಂದ್ರೆ 5 1 5 ಮತ್ತು 5 3 ಉಳಿತು 34, 5 6 30. 16 ಎಲ್ಲಿ ಐತನೋ 80. ನೆಕ್ಸ್ಟ್ 16.8. 3 ಜನ ಅವರಿಬ್ಬರು ಸೇರಿ ಮಾಡಿದ್ರಂದ್ರೆ 16.8 ಡೇಸ್ ಬೇಕಾಗ್ತಾವ ಅಂತೇಳಿ. ಓಕೆ,
ಸ್ವಲ್ಪ ಸ್ಪೀಡ್ ಅನಿಸ್ಬೋದು, ಆದರೆ ನಿಮಗೂ ಟೈಮ್ ಕಮ್ಮಿ ಇದೆ, ಬೇರೆ ಸಬ್ಜೆಕ್ಟ್ ಓದೋಕ್ಕೆ ರಿವಿಷನ್ ಮಾಡೋಕ್ಕೆ ಟೈಮ್ ಬೇಕಾಗುತ್ತೆ. ಇವರಿಗೆ ಜಸ್ಟ್ ರಿವೈಂಡ್ ಮಾಡಿ ನೋಡ್ಕೊತ ಹೋಗಿ, ನಿಮಗೆ ಅರ್ಥ ಸ್ವಲ್ಪ ಸ್ಪೀಡ್ ಅನಿಸಿದ್ರೂ ರಿವೈಂಡ್ ಮಾಡಿರಿ. ಓಕೆ, ಮೂರು ಬೇರೆ ಬೇರೆ ಕ್ರಾಸಿಂಗ್ಗಳಲ್ಲಿ ಟ್ರಾಫಿಕ್ ದೀಪಗಳನ್ನು ಕ್ರಮವಾಗಿ 30 ಸೆಕೆಂಡುಗಳು, 40 ಸೆಕೆಂಡುಗಳು, 60 ಸೆಕೆಂಡುಗಳ ನಂತರ ಬದಲಾಗುತ್ತವೆ. ಹಾಗಾದರೆ 30 ನಿಮಿಷಗಳಲ್ಲಿ ಅವು ಏಕಕಾಲಕ್ಕೆ ಎಷ್ಟು ಬಾರಿ ಬದಲಾಗುತ್ತವೆ? ಇದೇ ಥರ ಲಾಸ್ಟ್ ಒಂದು ಕ್ವಶನ್ ಮಾಡಿದ್ವಿ, ಬೆಲ್ಗಳಂತೇಳಿ ಒಮ್ಮೆ ಯಾವಾಗ ಬಾರಿಸ್ತಾವೆ ಅಂತ ಕೇಳಿದ್ದು. ಆವಾಗ ಏನು ಮಾಡ್ಬೇಕಂತ ಹೇಳೀನಿ, 30, 40, 60 ಇವ್ರದ್ದು ಎಲ್ ಸಿ ಎಮ್ ತೆಗಿಬೇಕು. ಎಲ್ ಸಿ ಎಮ್ ಎಷ್ಟು ಬರುತ್ತೆ? 120 ಬರುತ್ತೆ. 120 ಏನು ಬಂತಿದ್ದು? ಸೆಕೆಂಡ್ ಬಂತು. ಅವೇನು ಕೇಳೋಣ, ಇದು ನಿಮಿಷಗಳಲ್ಲಿ ಕೊಟ್ಟಾನ, ಇದನ್ನು ನಿಮಿಷಕ್ಕೆ ಕನ್ವರ್ಟ್ ಮಾಡಿ. 120 ಡಿವೈಡೆಡ್ ಬೈ 60 ಅಂತಂದ್ರೆ 6 1 6 2 ಅಂದ್ರೆ 2 ನಿಮಿಷಕ್ಕೆ ಒಂದು ಸಲ ಬಾರಿಸ್ತಾವೆ. 2 ನಿಮಿಷಕ್ಕೆ ಒಂದು ಸಲ ಬಾರಿಸಿದ್ರೆ ಅವೇನು ಕೇಳೋಣ, 30 ನಿಮಿಷಕ್ಕೆ ಎಷ್ಟು ಸಲ ಬಾರಿಸ್ತಾವೆ? 2 ಇದ್ದದ್ದು 1 ಆಗಿತ್ತರ, 30 ಇದ್ದದ್ದು 15, ಅದರ ಅರ್ಧ ಅಂದ್ರೆ 15 ಸಲ ಬಾರಿಸ್ತಾವೆ ಅಂತಂದಂಗೆ. 15 ಬಾರಿ ಬಾರಿಸುತ್ತವೆ. ಎಲ್ ಸಿ ಎಮ್ ತೆಗಿಬೇಕು. ಅವುಗಳ ನಿಮಿಷದ ಸೆಕೆಂಡ್ಗಳಲ್ಲಿ, ಸೆಕೆಂಡ್ ನಿಮಿಷಗಳಲ್ಲಿ ಅವ್ರು ಎದುರಾಗಿ ಹೇಳಿರ್ತಾರೋ ಕನ್ವರ್ಷನ್ ಮಾಡಿಕೊಂಡು ಅವರು ಲಾಸ್ಟಿಗೆ ಏನು ಕೇಳ್ತಾರಲ್ಲ ಅದ್ರ ಬಗ್ಗೆ ಕ್ಯಾಲ್ಕುಲೇಷನ್ ಮಾಡಬೇಕು. 2 ಕ್ವಶನ್ ಬಂದಾವೆ ಈ ಥರನೂ, ಈ ಸಲ ಬರೋ ಚಾನ್ಸಸ್ ಭಾಳ ಅದ. ನೆಕ್ಸ್ಟ್, ಸಾಲ ನೀಡಿದ ಒಂದು ಮೊತ್ತದ ರಾಹುಲ್ 3ನೇ ವರ್ಷಕ್ಕೆ 29,996, 2ನೇ ವರ್ಷಕ್ಕೆ 1,400 ರೂಪಾಯಿ ಬಡ್ಡಿಗಳನ್ನು ಗಳಿಸುತ್ತಾರೆ. ಒಂದು ವೇಳೆ ವಾರ್ಷಿಕವಾಗಿ ಬಡ್ಡಿಯನ್ನು ಲೆಕ್ಕಹಾಕಲು ವಿಧಾನದಲ್ಲಿ ಚಕ್ರ ಬಡ್ಡಿಯಲ್ಲಿ ನೀಡಿದ್ದರೆ ವಾರ್ಷಿಕ ಬಡ್ಡಿ ದರ ಎಷ್ಟು? ಬಡ್ಡಿ ದರ ಕೇಳ್ಯಾರ 2ನೇ ವರ್ಷಕ್ಕೆ, ಆಮೇಲೆ 3ನೇ ವರ್ಷಕ್ಕೆ. 2ನೇ ವರ್ಷಕ್ಕೆ ಎಷ್ಟದ? 1,400, 3ನೇ ವರ್ಷಕ್ಕೆ 2,996. ಡಿಫ್ರೆನ್ಸ್ ಎಷ್ಟದ? 1,596. ಇದೇನು ಬಡ್ಡಿ? ಒಂದು ವರ್ಷಕ್ಕೆ ಹೆಚ್ಚಾಗೈತೆ ಅಂದ್ರೆ ಅದೇನು ಬಡ್ಡಿ? ಅಷ್ಟು ಹೆಚ್ಚಾಗೈತೆ, ಒಂದು ವರ್ಷದ ಬಡ್ಡಿ 1,596. ಅವಾಗ ರೇಟ್ ಆಫ್ ಇಂಟ್ರೆಸ್ಟ್ ಕೇಳ್ಯಾರ ಅಂದ್ರೆ R = 1596 ಇಂಟು 100 ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಇಂಟು 100, P ಇಂಟು T, ಟೈಮ್ 1 ವರ್ಷ. ಆಮೇಲೆ P ಎಷ್ಟದ? 1,400. ಡಿವಿಷನ್ ಮಾಡಿ. 14 ಎಷ್ಟರಲ್ಲೇ? 14 1 14 ಮತ್ತು 14 1 14 4 ಅಂತಂದ್ರೆ 114%, 114% ಏನು ವಾರ್ಷಿಕ ಬಡ್ಡಿ, 114% ಬಡ್ಡಿ. ಫಸ್ಟಿಗೆ 1 ವರ್ಷದ ತಗೋರಿ, ಆಮೇಲೆ R = ಫಾರ್ಮುಲಾ ಒಳಗೆ ಹಾಕಿ ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ನೆಕ್ಸ್ಟ್, ನೀಲಿ ಮತ್ತು ಕೆಂಪು ಬಣ್ಣದ ಒಟ್ಟು 36 ಟೋಪಿಗಳಿವೆ. ನೀಲಿ ಬಣ್ಣದ ಟೋಪಿಗಳ ಸರಾಸರಿ ಬೆಲೆ 54 ಹಾಗೂ ಕೆಂಪು ಬಣ್ಣದ ಟೋಪಿಗಳ ಸರಾಸರಿ ಬೆಲೆ 36. ಎಲ್ಲ ಟೋಪಿಗಳ ಬೆಲೆ 46. ಹಾಗಾದರೆ ಕೆಂಪು ಬಣ್ಣದ ಟೋಪಿಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಟೋಟಲು ಇದು ಯಾವ್ಯಾವು? ಬ್ಲೂ ಹಾಗೂ ರೆಡ್ ಅದಾವ. ಆಮೇಲೆ ಇದರೊಳಗೆ ಬ್ಲೂ ಎಷ್ಟದಾವ? 54 ಅಂತ ಹೇಳತ್ತಾನ. ಇದು 36 ಸರಾಸರಿ, ಎಲ್ಲಾದರೂ ಸೇರಿ 46. ಈಗ ಇದರೊಳಗೆ ಮೈನಸ್ ಮಾಡಿದ್ರೆ ಎಷ್ಟು ಬಂತು? ಇದು 10 ಬಂತು. ಇದರೊಳಗೆ 54 46 ಯಾವುದು ದೊಡ್ಡದಿರ್ತಲ್ಲ ಅದರೊಳಗೆ ಮೈನಸ್ ಮಾಡಬೇಕು. 54 46 ಹೋದ್ರೆ 8, 10:8. ಒಂದ ಮಗ್ಗಿ ಒಳಗೆ ಹೋಗ್ತಾವೆ, 2ರಲ್ಲಿ 2 4ಲೆ 2 ಇರಲಿ. ಟೋಟಲ್ ಎಷ್ಟು ಬಂತು? 5 1 4. 5 4 ಅಂದರೆ ಎಷ್ಟು? 9. 9 ಅಂದ್ರನ ಟೋಟಲ್ ಎಷ್ಟು ಕೊಟ್ಟಾನವ? 36. 2 ಸೇರಿ 36 ಅದಾವ ಅಂದ್ರೆ 9 4 36. ಈಗ ಕೇಳಿದ್ದು ಯಾವುದವ? ರೆಡ್ ಅಂದ್ರೆ ಇದು ರೆಡ್. 4 ಅಂದರೆ ಎಷ್ಟು? 4 4 ಎಷ್ಟು? 16. ಕೆಂಪು ಬಣ್ಣದ ಟೋಪಿಗಳೆಷ್ಟು? 16. ನಾವು ಯಾವ್ದು ಕೇಳ್ತಾನಲ್ಲ ಒಂದಷ್ಟು ಕ್ಯಾಲ್ಕುಲೇಷನ್ ಮಾಡ್ಬೇಕಷ್ಟೆ. ಓಕೆ, ಈ ಥರ ಕ್ವಶನ್ಸು ಸರಾಸರಿಯಲ್ಲಿ ಮಾಡಿಸಿದ್ದು ಕ್ವಶನ್ಸು ಗೊತ್ತಿರಲಿ, ಇಂಪಾರ್ಟೆಂಟ್. ಇದೇ ಥರ ಕ್ವಶನ್ಸ್ ಬರ್ತಾವಂತ ಹೇಳಿದ್ದು ಇದು ಬಂದದ್ದು ನೋಡಿರಿ. ನೆಕ್ಸ್ಟ್,
ರೂಪೇಶ್ ಒಂದು ಪರೀಕ್ಷೆಯಲ್ಲಿ ಶೇಕಡ ಈ ಥರನೂ ಕ್ವಶನ್ ಮಾಡಿರಲ್ಲ ಲಾಸ್ಟ್ ಕ್ಲಾಸ್ನಾಗ. ರೂಪೇಶ್ ಅವರು ಒಂದು ಪರೀಕ್ಷೆಯಲ್ಲಿ ಶೇಕಡ 20ರಷ್ಟು ಅಂಕಗಳನ್ನು ಗಳಿಸಿದ್ದಾನೆ. 20 ಅಂಕಗಳಿಂದ ಅನುತ್ತೀರ್ಣನಾಗಿದ್ದಾನೆ. ಅಂದ್ರೆ 20% ಮಾರ್ಕ್ಸ್ ತೊಗೊಂಡು 20 ಮಾರ್ಕ್ಸ್ಲೆ ಫೇಲ್ ಆಗ್ಯಾನ ಅಂತಂದ್ರೆ ಈ 20 ಮಾರ್ಕ್ಸ್ ಬಿದ್ದಿದ್ರೆ ಅವ ಪಾಸ್ ಆಗ್ತಿದ್ದ ಅಂತಂತ. ನೆಕ್ಸ್ಟು, ಅವನು ಒಂದು ವೇಳೆ ಶೇಕಡ 70ರಷ್ಟು ಅಂಕಗಳನ್ನು ಪಡೆದು ಅವನು ಉತ್ತೀರ್ಣನಾಗಲು ಬೇಕಾಗಿದ್ದ ಅಂಕಗಳಿಗಿಂತ 5 ಅಂಕ ಹೆಚ್ಚು ಪಡಿತಾನಂದ್ರೆ ಇಲ್ಲಿ 5 ಹೆಚ್ಚು ಪಡಿತಾನೆ. ಇವು 5 ಮೈನಸ್ ಮಾಡ್ಬೇಕು ನಾ ಇಲ್ಲಿ. ಪಾಸ್ ಆಗೋಕ್ಕಿಂತ ಹೆಚ್ಚು 5 ಪಡಿತಾನಂದ್ರೆ ಅದನ್ನು ಮೈನಸ್ ಮಾಡಬೇಕು. ಈಗ ಪರ್ಸೆಂಟೇಜ್ ಒಂದು ಕಡೆ ಮಾಡ್ಕೋರಿ. ಈ 20 ಅಂದರೆ ಇದಕ್ಕೆ ಈ ಕಡೆ ಬಂದರೆ 25 ಆಯಿತು. ಈ ಕಡೆ ಇದು 20 ಈ ಕಡೆ ಹೋತಂದ್ರೆ 70ರಾಗ 20 ಹೋದ್ರೆ 50%. 50% ಅಂತಂದ್ರೆ 25 ಅಂದ್ರೆ 50ರದ ಅರ್ಧ ಆಗೈತಿ ಅಂತಂದ್ರೆ ಅವ್ನು ಕೇಳಿದ್ದೇನು 50ಕ್ಕಂದ್ರೆ ಟೋಟಲ್ 25. ಹಾಂ, ನೆಕ್ಸ್ಟ್ ಈಗ 50 ಅಂದ್ರೆ 25 ಆಯ್ತು. ಯಾವುದ್ರ ಒಂದ್ರಾಗ ಹಾಕೊಂಬಿಡ್ರಿ, ಇದ್ರಾಗ್ರಿ ನಾ ಇದ್ರಾಗ ಹಾಕೋತೀನಿ. 20 ಅಂದರೆ ಎಷ್ಟು? 20 ಅಂದ್ರೆ 10 ಬಂತು ಅಂತಂದ್ರೆ ಈ 20ರಾಗ 10 ಹಾಕಿಬಿಡ್ರಿ. 10 + 20 ಅಂದರೆ ಎಷ್ಟಾಯಿತು? 30. ಇಲ್ಲ ನೀ ಇದ್ರಾಗ ಮಾಡ್ತೀನಿ ಅಂತಂದ್ರೆ ಇಲ್ಲಿ 70 ಅಂದರೆ ಎಷ್ಟು ಅಂತ ಹಾಕೊಂಬಿಡ್ರಿ. 70 ಅಂದರೆ ಎಷ್ಟು ಬರುತ್ತೆ? ಇದ್ರ ಅರ್ಧ 35. ಈ 70 ಇದ್ದಲ್ಲಿ 35 ಹಾಕೊಂಬಿಡ್ರಿ. 35 ಮೈನಸ್ 5 ಅಂತಂದ್ರೆ 30. ಯಾವ್ದು ಕಡೆ ಬೇಕಾದ ಹಾಕೊಂಬಿಡ್ರಿ, ಅದು ಕರೆಕ್ಟ್ ಬರುತ್ತೆ ನಿಮ್ಮದು. ಎರಡರ ಹಾಕಕ್ಕೆ ಹೋಗ್ಬಿಡ್ರಿ, ಟೈಮ್ ವೇಸ್ಟ್. ಯಾವುದಾದ್ರು ಒಂದೊಳಗೆ ಹಾಕಿಬಿಟ್ರಿ. ಎಷ್ಟು ಬಂತು? 30. ನೆಕ್ಸ್ಟ್, ಈ ಥರ ಲಾಸ್ಟ್ ನಿನ್ನೆ ಕ್ಲಾಸಲ್ಲಿ ನೋಡಿದ್ವಿ. ಒಂದು ವಸ್ತುವನ್ನು 3,300 ರೂಪಾಯಿಗೆ ಮಾರಾಟ ಮಾಡಿದಾಗ ಗಳಿಸಿದ ಲಾಭವು ಅದೇ ವಸ್ತುವನ್ನು 2,970ಕ್ಕೆ ಮಾರಾಟ ಮಾಡಿದಾಗ ಶೇಕಡ 10 ಪಟ್ಟು ನಷ್ಟಕ್ಕೆ ಉಂಟಾದರೆ, ಹಾಗಾದರೆ ಶೇಕಡ 30 ಲಾಭಕ್ಕೆ ಗಳಿಸಲು ಎಷ್ಟಕ್ಕೆ ಮಾರಾಟ ಮಾಡಬೇಕು? ಈ ಕಡೆ ಲಾಸು, ಈ ಕಡೆ ಪ್ರಾಫಿಟ್. ನಿನ್ನೆ ಮಾಡಿದ್ವಿ ಇದೇ ಥರ ಲೆಕ್ಕ. ಕಾಸ್ಟ್ ಪ್ರೈಸ್ಗೆ ಲಾಭ, ಫಸ್ಟಿಗೆ ಲಾಸ್ ಎಷ್ಟಾಗಿತ್ತು ಅದನ್ನು ಬರೀತೀನಿ. 2,970ಕ್ಕಿಂತ 10%. ಈ ಕಡೆ ಪ್ರಾಫಿಟ್ ಎಷ್ಟದ? 3,300 ಮೈನಸ್ ಕಾಸ್ಟ್ ಪ್ರೈಸ್ ಅಂತ ಹೇಳ. ಈಗ ಒಳಗಡೆ ಇಂಟು ಮಾಡ್ಕೊಂಬಿಡ್ರಿ. 10 CP ಮೈನಸ್ 29700 ಈಕ್ವಲ್ ಟು 3300 ಮೈನಸ್ ಕಾಸ್ಟ್ ಪ್ರೈಸ್. ಈ ಕಾಸ್ಟ್ ಪ್ರೈಸ್ ಈ ಕಡೆ ಬಂತಂದ್ರೆ 11 ಆಯಿತು. 11 CP ಈ ಕಡೆ ಬಂದ್ರೆ ಆ್ಯಡಿಷನ್ 3,300 ಪ್ಲಸ್ 29,700 ಅಂತಂದ್ರೆ 33,000 ಆಯಿತು. 33. ಈ 11 ಈ ಕಡೆ ಬಂತಂದ್ರೆ ಡಿವೈಡೆಡ್ ಬೈ ಆಗುತ್ತೆ. ಎಷ್ಟರಲ್ಲಿ? ನೆಕ್ಸ್ಟ್ ಪೇಜ್ನೇ ಮಾಡೋಣ. ಅಲ್ಲಿ 11P ಈಕ್ವಲ್ ಟು 33,000 ಆಯಿತು. ಈಗ CP ಈಕ್ವಲ್ ಟು ಎಷ್ಟು ಬಂತು? ಡಿವೈಡೆಡ್ ಬೈ 11 ಅಂತಂದರೆ ಎಷ್ಟು ಬಂತು? 11 ಮೂರಲೆ 33 ಅಂದರೆ 3,000 ಬಂತು. ಆದ್ರೆ ಅವ ಏನು ಕೇಳೋಣ ಲಾಸ್ಟಿಗೆ 30ರಷ್ಟು ಲಾಭ ಗಳಿಸಲು. 30ರಷ್ಟು ಲಾಭ ಬೇಕಾಗಿತ್ತು ಅಂದ್ರೆ ಇದಕ್ಕೆ 30% ಲಾಭ ಅಂದರೆ ಎಷ್ಟಾಗುತ್ತೆ? 3,000 ಅದ 30% ಲಾಭ. ಈ 0 13 ಮೂರಲೆ 39 12 0 3,900 ನೋಡಿರಿ. 3,900. ಕೆಲವೊಂದು ಸಲ 3,600 ಆಪ್ಷನ್ದಾಗಿರುತ್ತೆ, 3,000 ಇರುತ್ತೆ. ವಿಚಾರ ಮಾಡಿ ಆಪ್ಷನನ್ನು ಕೊನೆಯಲ್ಲಿ ಏನು ಕೊಟ್ಟಿರ್ತಾರಲ್ಲ ಅದನ್ನು ನೋಡಿಕೊಂಡು ಹಾಕಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಒಂದು ಟ್ರಕ್ 20 ಕಿಲೋಮೀಟರ್ ದೂರವನ್ನು ಕ್ರಮಿಸಲು 30 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ. ಅಂದರೆ ಒಂದು ಟ್ರಕ್ 20 ನಿಮಿಷ ಕ್ರಮಿಸೋಕ್ಕೆ 30 ನಿಮಿಷ ತಗೊಳುತ್ತೆ. ಒಂದು ವೇಳೆ ಅದರ ವೇಗವು 15 ಕಿಲೋಮೀಟರ್ನಷ್ಟು ಕಡಿಮೆಯಾದರೆ
ಅಷ್ಟೇ ದೂರವನ್ನು ಕ್ರಮಿಸಲು ಎಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ. ಈಗ 20 ಕಿಲೋಮೀಟ್ರ್ ಹೋಗೋಕೆ 30 ನಿಮಿಷ ತೊಗೊಂಡಿರ್ತಾನೆ. 30 ನಿಮಿಷ ಟೈಮು ನಿಮಿಷದೊಳಗದ, ಅದನ್ನು ನಾ ಗಂಟೆ ಒಳಗೆ ಮಾಡ್ಕೊತೀನಿ ಅಂದರೆ ಡಿವೈಡೆಡ್ ಬೈ 60. ಈಗ ಕ್ಯಾಲ್ಕುಲೇಷನ್ ಮಾಡಿ. ಸ್ಪೀಡ್ ಕೇಳೋಲ್ಲ. ಸ್ಪೀಡ್ ಈಕ್ವಲ್ ಟು 20, ಈ 0 ಆಯಿತು, 3 1 3 2 ಅಂದರೆ t ಈಕ್ವಲ್ ಟು 1/2 ಅಂತ. ಈ 20 ಡಿವೈಡೆಡ್ ಬೈ 1/2 ಅಂತಂದ್ರೆ ಈ 2 ಮೇಲೆ ಹೋಗುತ್ತೆ. 20 × 2 ಅಂತಂದ್ರೆ 40 ಆಯಿತು. ಸ್ಪೀಡ್ ಆ್ಯಕ್ಚುಯಲ್ ಸ್ಪೀಡ್ ಎಷ್ಟಾಯಿತು? 40 ಆಯಿತು. ಈ 40ಕ್ಕಿಂತನೂ 15 ಕಮ್ಮಿ ಆಗೈತೆ ಅಂತಂದ ನಾನು. ಅಂದ್ರೆ 40 - 15 ಅಂತಂತಂದ್ರೆ 35ರಷ್ಟು ಒಂದು ಸ್ಪೀಡ್ ಆತಂದ್ರೆ ಅವಾಗ ಎಷ್ಟು ಅಂತ ಕೇಳೋಣ. 15 ಆಗುತ್ತೆ, 25 ಆಗುತ್ತಾ? 25 ಸ್ಪೀಡ್ ಆತಂದ್ರೆ ಅವಾಗ ಎಷ್ಟು ಟೈಮ್ ತೊಗೊಂಡತಿ ಅಂತ ಕೇಳೋಣ. ಈಗ ಸ್ಪೀಡ್ ಎಷ್ಟಾಯಿತು? ಸ್ಪೀಡು ಆಮೇಲೆ ಟೈಮು ಅವ್ನು 40 ಇತ್ತು, ಆಮೇಲೆ ಎಷ್ಟಾಯಿತು? 25, 15ರಷ್ಟು ಕಮ್ಮಿ ಆಯ್ತು. ರೆಸಿಪ್ರೋಕಲ್. ಇದು 25, ಇದು 40. ಡಿಫ್ರೆನ್ಸ್ ಎಷ್ಟದ? ಡಿಫ್ರೆನ್ಸು ಬ್ಯಾಡ, ಡಿಫ್ರೆನ್ಸು ನನಗೆ ಅವಶ್ಯಕತೆ ಇಲ್ಲಿಗೆ. ನಾವೇನು ಹೇಳೋಣ, ಈ 25 ಇದ್ದಾಗಣ ಇಲ್ಲ ನೋಡಿ, ಈ 25 ಇದ್ದಾಗಣ 30 ನಿಮಿಷ. 25 ಇದ್ದಾಗಣ 30 ನಿಮಿಷ. 40 ಅಂದರೆ ಎಷ್ಟು? 25 ಇದ್ದಾಗಣ 30 ನಿಮಿಷ ಆಗೈತಿ, ಕಡಿಮೆ ಆದಾಗ. ಅದೇ 40 ಅಂದರೆ ಎಷ್ಟು ಅಂತಂದಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. ಏನದ? 30 × 40 ಡಿವೈಡೆಡ್ ಬೈ 25. 5 6 5 5 5 1 5 8 8 6 ಎಷ್ಟು? 48 ನಿಮಿಷಗಳನ್ನು ತೊಗೊತೈತಿ. ಒಂದು ವೇಳೆ ಅದು ಕಡಿಮೆ ಆಯ್ತು ಅಂದರೆ ಟೈಮು, ಆವಾಗ ಏನಾಗುತ್ತೆ? ಟೈಮು 25 ಇದ್ದಾಗ 30 ನಿಮಿಷ, 40 ಅಂದಾಗ 48 ನಿಮಿಷಗಳನ್ನು ಅದು ತೊಗೊತೈತಿ ನೋಡಿರಿ. ಆಪ್ಷನ್ ನಂಬರ್ ಎ, 48 ನಿಮಿಷಗಳನ್ನು ಅದು ತೊಗೊತದ. ಓಕೆ, ನೆಕ್ಸ್ಟ್. ಎಂಟು ಮೌಲ್ಯಗಳ ಸರಾಸರಿ ಎಷ್ಟದ? 36. ಒಂದು ವೇಳೆ ಮೊದಲ 3 ಮೌಲ್ಯಗಳಿಂದ ತಲಾ 4, ಮೊದಲ 3 ಅಂತಂದ್ರೆ ಫಸ್ಟ್ 3 ಏನದಲ್ಲ, ಇದರೊಳಗೆ 4 ಕಳೆದರೆ ಮೊದಲು 3 4 4 4 -3 4 ಅಂದರೆ ಎಷ್ಟಾಯಿತು? -12 ಆಯಿತು. ನೆಕ್ಸ್ಟ್ ಮುಂದಿನ 5 ಮೌಲ್ಯಗಳಲ್ಲಿ ತಲಾ 5 ಕೂಡಿಸಿದರೆ +5 +5 +5 +5 +5 ಎಷ್ಟಾಯ್ತು ಟೋಟಲ್? +5 5 25. ಇವೆರಡು 25ರಾಗ 12 ತೆಗೆದುಬಿಡ್ರಿ, ಎಷ್ಟಾಯಿತು? 13 ಆಯ್ತು. ಟೋಟಲ್ ಏನು ಬಂತು? ವೇರಿಯೇಷನ್ ಆಗಿ 13 ಬಂತು. 13 ಏನು? ಪ್ಲಸ್. ಟೋಟಲ್ ಸರಾಸರಿ ಎಷ್ಟದ? 36. 36ರಾಗ 13 ಹೆಚ್ಚು ಬಂದದ್ದು. ಎಷ್ಟಕ್ಕೆ ಟೋಟಲ್? 8ಕ್ಕೆ. 8 1 8 ಮತ್ತು 4 ಉಳಿತು. ಪಾಯಿಂಟು 8 6 48 25. 36ಕ್ಕೆ 1.62 ಅಂತಂದ್ರೆ 37.625. ಎಷ್ಟು ಬಂತು? ಹೊಸ ಸರಾಸರಿ 37.625. ನೋಡಿರಿ, ಸುಮ್ಮನೆ ಎಲ್ಲದಕ್ಕೂ ಇಂಟು 4 ಮಾಡ್ಕೊಂತ ಅದು ವೇರಿಯೇಷನ್ ಮಾಡ್ಕೊಂತ ಬೇಡ. ಡೈರೆಕ್ಟ್ ಇದನ್ನು ಕೂಡಿಸ್ಕೊಂಡು ಈ ಕಡೆ ಮಾಡಿದರೆ ಶಾರ್ಟ್ಕಟ್ ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ, ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ ನೋಡಿರಿ, ಏನದ? ಚಕ್ರ ಬಡ್ಡಿಯಲ್ಲಿ ವಾರ್ಷಿಕವಾಗಿ ಲೆಕ್ಕ ಹಾಕಿದಾಗ ರೂಪಾಯಿ 4,500 ಮೊತ್ತವು 3 ವರ್ಷಗಳಲ್ಲಿ ರೂಪಾಯಿ 5,989.5 ಆದರೆ ವಾರ್ಷಿಕ ಬಡ್ಡಿ ದರ ಎಷ್ಟು? ಬಡ್ಡಿ ದರ ಕೇಳ್ಯಾರಂತಂದ್ರೆ ಈಗ ಪಿ ಅದ 3 ವರ್ಷಕ್ಕಂತನಲ್ಲ, 3 ವರ್ಷಕ್ಕೆ ಮೊತ್ತನೂ ಕೊಟ್ಟಾನ, ಅದು 3 ವರ್ಷಕ್ಕೆ ಅಂತಂದ್ರೆ ಕ್ಯೂ ಬರ್ತೈತೆ. ನಾನು ಎಷ್ಟದ ಇಲ್ಲಿ? 4,500 ಅದ. ಎಷ್ಟದ? 4,500. ಇಲ್ಲಿ
ಎಷ್ಟದ ಇದನ್ನು ಪಾಯಿಂಟ್ ಒಳಗೆ ತೆಗಿಬೇಕಂದ್ರೆ ನಾನು ಇಂಟು 10 ಮಾಡ್ಬೇಕು. ಆದ ಕಾರಣ ಇದಕ್ಕೂ ಇಂಟು 10 ಮಾಡ್ಬೇಕು ಈ ಕಡೆ ಇದಕ್ಕೂ. ಆವಾಗ 45,000. ಇದು ಪಾಯಿಂಟ್ ಹೋಯಿತು. ಎಷ್ಟಾಯಿತು? 59, 89, 5 ಆಯಿತು. ಈಗ ಸಿಂಪ್ಲಿಫಿಕೇಷನ್ ಮಾಡಿರಿ. ಎಷ್ಟರಲ್ಲೇ? 9ರಲ್ಲಿ. 9 5 45, 3 0. ನೆಕ್ಸ್ಟು 9 6 54, 9 6 54, 9 5 45, 9 5 45. ನೆಕ್ಸ್ಟ್ ಎಷ್ಟರಲ್ಲೇ ಹೊಡಿತೀರಿ? 5ರಲ್ಲೇ ಹೊಡೀರಿ. 5 1 0 0, 5 1 5 3 5 3 5 1. ಈಗ 1000 ಈ ಕಡೆ 1 3 3 1 ಬಂತು. ಇವು ಎರಡು ಸಂಖ್ಯೆ ಯಾವುದ್ರ ಕ್ಯೂಬ್ ಅದಾವೆ? ಇದು 10ರ ಕ್ಯೂಬ್. ನಾವಾಗಲೇ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ನಿ ಟೈಮ್ ಎಷ್ಟಿರ್ತಲ್ಲ ಅದು ಘಾತಾಂಕ 3 ಬಂತು ಅಂತಂದ್ರೆ ಡಿಫ್ರೆನ್ಸ್ ಎಷ್ಟದ? 1 ಅದ. 10ಕ್ಕೆ 1 ಅದ. 100ಕ್ಕೆ ಎಷ್ಟು? ಈ 0 ಹೋಯ್ತು. ಎಷ್ಟು ಬಂತು? 10%. ಆಪ್ಷನ್ ನಂಬರ್ ಡಿ. ಈ ಥರ ಕ್ವಶನ್ ಮಾಡಿರಿ. ಅವಲ್ಲಿಂದ ಇದು ಈ ಶಾರ್ಟ್ಕಟ್. ಅದಕ್ಕಿಂತ ಜಲ್ದಿನೇ ಆನ್ಸರ್ ಬರುತ್ತೆ. ಈ ಥರ ಬಂತು ಒಂದು ಲೈನ್. ಓಕೆ, ಗೊತ್ತಾಯ್ತಲ್ಲ? ನೆಕ್ಸ್ಟ್ ಇದು ಇಂಪಾರ್ಟೆಂಟ್. ಈ ಥರ ಒಂದು 7-8 ಕ್ವಶನ್ ಬಂದವ, ಗೊತ್ತಿರಲಿ. ನೆಕ್ಸ್ಟ್ ಎವರು ಒಂದು ಗೋಡೆಯನ್ನು 8 ದಿನಗಳಲ್ಲಿ ಕಟ್ಟಬಲ್ಲರು ಮತ್ತು ಬಿ ಯವರು ಅದನ್ನು 3 ದಿನಗಳಲ್ಲಿ ಕೆಡಬಹುದು. ಎ ಇದ್ದವ ಏನು ಮಾಡ್ತಾನೆ? ಕಟ್ಟಬಹುದು 8 ದಿನದಾಗ. ಅದ ಬಿ ಇದ್ದವ ಏನು ಮಾಡ್ತಾನೆ? ಅದನ್ನು ಕೆಡುತ್ತಾನೆ 3 ದಿನದಾಗ. ಇವೆರಡರದ್ದು LCM ತೆಗಿರಿ. ಎಷ್ಟು ಬಂತು? 24. ಆವಾಗ 8 3 3 8 ಇಷ್ಟು ಬಂತ. ಇದಾದಮೇಲೆ ಈಗ A3 ಇದು 8 ಅಂದ್ರೆ ಡಿಫ್ರೆನ್ಸ್ ಎಷ್ಟದ? 5 ಅದ ಇಲ್ಲ? 5 ಅಂದ್ರೆ ಆಲ್ರೆಡಿ ಇವ 2 ದಿನ ಎಲ್ಲಿತ್ತದ? ಕೇವಲ ಬಿ ಇದ್ದವ 2 ದಿನ ಅಷ್ಟೇ ಮಾಡ್ತಾನಂತಂದ್ರೆ 2 ದಿನಗಳ ಕೆಲಸ ಮಾಡುವ ಮೂಲಕ ಡಿಫ್ರೆನ್ಸ್ ಅಂದರೆ ಬರೀ 2 ದಿನ ಮಾಡಿ ಅಂದರೆ 5 2 10 ಅಂತಂದ್ರೆ ಈ 10 ಏನು ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಯಾಕಂದರೆ ಕೆಡುತ್ತಾನವ. ಇವ್ರು ಕಟ್ತಾನಂದ್ರೆ ಇವ್ನು ಕೆಡುತ್ತಾನಂದ್ರೆ ಇದು ಮೈನಸ್ ಮಾಡ್ಬೇಕು 10. ಈಗ ಎ ಇದ್ದವ ಎಷ್ಟು ದಿನ ಕೆಲಸ ಮಾಡ್ಯಾನ? ಎ ಅವರು 4 ದಿನ ಕೆಲಸ ಮಾಡ್ಯಾನ. ಎದು ಎಫಿಷಿಯನ್ಸಿ ಎಷ್ಟದ? 4. ಎ = 4 × 3 ಅಂತಂದ್ರೆ ಟೋಟಲ್ 12 ಆಯಿತು. ಈ 12 ಕಟ್ತಾನೆ, ಇವು 10 ಕೆಡುತ್ತಾನೆ ಅಂದ್ರೆ ಇದಾಗ ಮೈನಸ್ ಮಾಡಿರಿ. 10 ಮೈನಸ್ ಎಷ್ಟಾಯಿತು? 2 ಬಂತ ಟೋಟಲ್ ಕೆಲಸ ನನಗೆ 24 ಅದಾವ. ಅದ್ರಾಗ 2 ಕೆಲಸ ಅಷ್ಟೇ ಮುಗ್ದಾವ ಅಂದರೆ ಈಗ 24ರಾಗ 2 ಅಂತಂದ್ರೆ ಎಷ್ಟು ಉಳಿತು? 22 ಉಳಿದು. ಅಂದ್ರೆ ಅವ ಏನು ಹೇಳ್ತಾನೆ? ಆ ಕಟ್ಟಲು ಎಷ್ಟು ದಿನ ಬೇಕಂತಂದಾಗ ಇವ 3 ಕಟ್ಟಿದಂದ್ರೆ ಪಟ್ನವಿ ಮತ್ತು ಕೆಡುತ್ತಾನೆ. ಆ ಟೈಮ್ದಾಗ ಇವ 12 ಕಟ್ಟಿದ್ದಂದ್ರೆ ಎ ಇದ್ದವ, ಬಿ ಇದ್ದವ 10 ಕೆಡುತ್ತಾನೆ. ಅದ್ರಾಗ ಟೋಟಲ್ ಕೆಲಸ ಎಷ್ಟು ಮುಗ್ದವು? ಬರೀ 2 ಮುಗ್ದವು. ಅಂದ್ರೆ 24 ಬರೀ 2 ಮುಗ್ದವು ಅಂತಂದ್ರೆ ಉಳಿದಷ್ಟು 27. ಈ 27 ಯಾರು ಮಾಡಬೇಕು? ಎ ಮಾಡ್ಬೇಕಂದ್ರೆ ಎ ಎಫಿಷಿಯನ್ಸಿ ಎಷ್ಟಿದೆ? 3 ಅದ. ಅಂದರೆ 27 / 3. ಆಪ್ಷನ್ ನಂಬರ್ ಎ. ನೋಡಿರಿ, ಅದ್ರಾಗ ಅವ್ನು ಕಟ್ಟಿದ್ದನ್ನು ಕೆಡುತ್ತಾನಂದ್ರೆ ಅದು ಮೈನಸ್ ಮಾಡಬೇಕಾಗತ್ತೆ. ಅಂದ್ರೆ ಉಳಿತಾವ ಕೆಲಸ ಅಷ್ಟು ಕಂಪ್ಲೀಟ್ ಆಗಿದ್ರೂ ಅಷ್ಟರೊಳಗೆ ಅವ್ನು ಮೈನಸ್ ಮಾಡಿರ್ತಾನೆ. ಎಷ್ಟು ಉಳಿತು? 22/3. ನೆಕ್ಸ್ಟ್ ಇನ್ನೊಂದು 2-3 ಕ್ವಶನ್ಸ್ ಇದಾವೆ. ಮೂವತ್ತು ಅವಲೋಕನಗಳ ಸಂಖ್ಯೆ 58. ಇದು ಥರ ಕ್ವಶನ್ ಲಾಸ್ಟ್ ಮಾಡೀನಿ, ನೀವು ಮಾಡಿರಿ. 58 ಅದರೊಳಗೆ 14ದ ಅವಲೋಕನದ 59 ಅದ. ಮುಂದಿನ 17ರದ್ದು ಎಷ್ಟದ? 55 ಅದ. ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿರಿ. ಹೋಮ್ವರ್ಕು ಆನ್ಸರ್ ಕ್ಯಾಲ್ಕುಲೇಷನ್ ಮಾಡಿ ಕಮೆಂಟ್ ಮಾಡಿರಿ. ಓಕೆ, ಈಸಿ ಅದ. ಯಾವ್ಯಾವ ಮಾಡೀನಲ್ಲ ಅವ್ನು ನಿಮ್ಗೆ ಮಾಡಕ್ಕೆ ಕೊಟ್ಟಿನಿ ಅಷ್ಟೆ. ನೆಕ್ಸ್ಟ್ ರಾಮಣ್ಣವರು ಒಂದು ಪೆನ್ನಿನ ಮೇಲೆ 25ರಷ್ಟು ಹಾಗೂ 20ರಷ್ಟು 2 ಸತತ ರಿಯಾಯಿತಿಗಳು ನೀಡುತ್ತಾರೆ. ಒಂದು ಪೆನ್ನಿನ ನಮೂದಿತ ಬೆಲೆ 880. ಹಾಗಾದರೆ ರಿಯಾಯಿತಿ ಮೌಲ್ಯ ಎಷ್ಟು? ಸತತ ರಿಯಾಯಿತಿ ಅಂದಾಗ ಫಾರ್ಮುಲಾ ಏನದ? A + B + AB - 100 ಅಂತಂದರೆ ಇದು ರಿಯಾಯಿತಿ ಅಂದರೆ ಮೈನಸ್ ಆಗುತ್ತೆ. ಏನಾದರೆ ಒಂದು ಸಲ 25, ಒಂದು ಸಲ 20 - 20 ಅಂದರೆ 22 50 500 ಆಯಿತು /100. ಇವೆರಡು 0 ಆದ್ರೆ 25 20 ಅಂತಂದ್ರಾಗ ಟೋಟಲ್ ಎಷ್ಟಾಯಿತು? 40
35 ಮೈನಸ್ 5 ಅಂತಂದ್ರೆ 40 ಆಯಿತು. ಟೋಟಲ್ 40 ಆಯಿತು. ಇದೇನು ನಮ್ಮದು ಈ 25 ಮತ್ತು 22 ಬದಲಿಗೆ ಬರೀ 40 ಕೊಡ್ಬೋದಿತ್ತವ. ಈಗ ಅದ್ರ ಬೆಲೆ 880 ಅದ. 40 ಕೊಟ್ಟರೆ ಎಷ್ಟು ಅಂತ ವ್ಯಾಲ್ಯೂ ಕೇಳೋಣ ಅಷ್ಟು. ಇದೆರಡು 0 ಹೋಯಿತು. 88 ನಾಲ್ಕಲೆ 352 ರೂಪಾಯಿ ಅಂತ ನೋಡ್ರಿ. 352 ರಿಯಾಯಿತಿ ಎಷ್ಟು ಕೊಟ್ಟಾನವ? 352 ರೂಪಾಯಿ ಕೊಟ್ಟಾನಂತಾನ. ಸತತ ರಿಯಾಯಿತಿ ಬರೀ ಇಷ್ಟನ್ನು ಕೇಳ್ಯಾರ. ಮತ್ತು ನೀವು ಇದಕ್ಕೆ ಬಂದವು ಈ ಥರ ಸತತ ರಿಯಾಯಿತಿ. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ನಿ ಒಂದು ಸಲ. ಓಕೆ, ನೆಕ್ಸ್ಟ್ ಒಂದು ಹಣದ ಮೊತ್ತ ಒಂದೇ ಚಕ್ರ ಬಡ್ಡಿ ದರದಲ್ಲಿ ಒಂದು ವರ್ಷದಲ್ಲಿ 2700, ಎರಡನೇ ವರ್ಷದಲ್ಲಿ 3645. ಇದನ್ನು ಮಾಡೀನಿ. ಇದೇ ಥರ ಕ್ವಶನ್ ಬಂದವ. ಇದೊಂದು 2-3 ಕ್ವಶನ್ ಒಂದು 2 ಹೇಳೀನಿ. ಇದನ್ನು ನೀವು ಸಾಲ್ವ್ ಮಾಡಿರಿ. ನೆಕ್ಸ್ಟ್, ಒಂದು ಗುಂಪಿನಲ್ಲಿ 27 ಜನ ಹುಡುಗರ ಸರಾಸರಿ 27 ಜನರದ್ದು 27. ಹಾಗಾದರೆ 27 ಜನದ 27 ಹಾಗಾದರೆ 20 ವಯಸ್ಸಿನ ಒಬ್ಬ ಹುಡುಗನ ಗುಂಪಿನ ನಿನ್ನೆ ಮಾಡಿದ್ದ ಕ್ಲಾಸ್ನಾಗ 20 ವಯಸ್ಸಿನ ಹೊರಗೆ ಹೋಗ್ತಾನೆ. ಹಾಗಾದರೆ ಇನ್ನೊಬ್ಬ ಹುಡುಗ ಬಂದು ಸೇರ್ತಾನೆ ಅದ್ರ ಜೊತೆ. ಅವ ಬಂದು ಸೇರ್ತಾನೆ. ಹಾಗಾದರೆ ಆ ಗುಂಪಿನ ಸೇರುತ್ತಾನೆ ಮತ್ತು ಆ ಗುಂಪಿನಲ್ಲಿ ಸರಾಸರಿ ಎಷ್ಟಾಗತ್ತೆ? 28 ಆಗುತ್ತೆ. 27 ಜನದ 28 ಆಗುತ್ತೆ. ಅಂದ್ರೆ ಒಬ್ಬಂದು ಎಷ್ಟಾಗುತ್ತೆ? 27 ಹೆಚ್ಚಾಗುತ್ತೆ. ಅಂತಂದಾಗ ಎಷ್ಟಾಗುತ್ತೆ? 47 ವರ್ಷಗಳು. ಸರಾಸರಿ ಎಷ್ಟು? 47 ವರ್ಷಗಳು. ಹೊಸ ಹುಡುಗನ ಸರಾಸರಿ 47 ವರ್ಷಗಳು. ಈ ಥರ ಕ್ವಶನ್ನು ಕಮ್ಮಿ ಬಂದವ, ಗೊತ್ತಿರಲಿ. ಇಂಪಾರ್ಟೆಂಟ್ ಕ್ವಶನ್ನು. ನೆಕ್ಸ್ಟ್ ಮುಗೀತು. ಇದು ಇಷ್ಟು ಕ್ವಶನ್ಗಳೇನಾಗ್ಯಾವ ಲಾಸ್ಟ್ 5 ಮತ್ತು 6, 7 ಮಾರ್ಚ್ 2024ರಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಅಂತೂ ನಾನು ಮಾಡಿದ್ದು. ಮಾರ್ಚ್ 2024 5, 6, 7 ಈ 3 ದಿನಗಳಲ್ಲಿ ಇಷ್ಟು ಕ್ವಶನ್ಗಳನ್ನು ಇಂಪಾರ್ಟೆಂಟ್ ಅಂತೇಳಿ ಮಾಡಿದ್ದು. ಇವುಗಳನ್ನು ನೋಡಿರಿ ಒಂದು ಸಲ. ಎಕ್ಸಾಮ್ಗಿಂತ ಮುಂಚೆ ಒಂದು ಸಲ ಎಲ್ಲ ವಿಡಿಯೋಸನ್ನು ನೋಡಿರಿ. ಭಾಳ ಯೂಸ್ಫುಲ್ ಆಗುತ್ತೆ. ಬೇಕಾದ ಎಕ್ಸಾಮ್ ಮುಗಿದ ನಂತರ ನೋಡಿರಿ ಒಂದು ಸಲ. ಅದೇ ರೀತಿ ನಿಮ್ಮದು ಎಕ್ಸಾಮ್ಗೆ ಯಾವಾಗ ಐತಲ್ಲ, ಈಗ 4ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಎಕ್ಸಾಮು. ಸೊ ಎಲ್ಲರೂ ಸರಿ ಮಾಡಿರಿ. ಎಕ್ಸಾಮ್ ಮುಗಿದ ನಂತರ ಮೆಸೇಜ್ ಹಾಕಿರಿ. ಭಾಳ ಇಂಪಾರ್ಟೆಂಟ್ ಕ್ಲಾಸಸ್ ಅದಾವ, ನೋಡ್ಕೋರಿ ಒಂದು ಸಲ. ಇನ್ನೂ ಟೈಮ್ ಸಿಕ್ತಂದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಕ್ವಶನ್ ಅಂತೇಳಿ ಒಂದು 20 ಕ್ವಶನನ್ನು ಮಾಡ್ತೀನಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇಲ್ಲಿವರೆಗೂ 2024ರಲ್ಲಿ ನಡೆದಂತಹ SSC JD ಎಲ್ಲ ಆಲ್ ಶಿಫ್ಟ್ ಇಂಪಾರ್ಟೆಂಟ್ ಕ್ವಶನ್ಸು ಕಂಪ್ಲೀಟ್ ಆದವು ಇಲ್ಲಿಗೆ. ಓಕೆ, ನೆಕ್ಸ್ಟ್ ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಾಗ. ಥ್ಯಾಂಕ್ ಯು. ಜೈ ಹಿಂದ್.